ಅಪ್ಪಿ ಶರತ್ತಿಂದ ಬೆಳೆದು ಬಂದಿರೋದು. ಅರೆ ಥ್ಯಾಂಕ್ ಯು ಸೋ ಮಚ್ ಅಪ್ಪಿ ಮಾತ್ರ ಅಲ್ಲ, ಸರ್ ಇದು ನಮ್ಮ ದೊಡ್ಡಪ್ಪ ಅವ್ರದ್ದು. ಎಲ್ಲ ಹಾಕಿಸ್ಕೊಂಡಿದ್ದಾನು ಇವಾಗ ಜಗಳ ಹೋಗಿ 5 ನಿಮಿಷ ವಾಪಸ್ ತಗ. ಇಸ್ರಾರು ವಿಜಯ್ ಅಲ್ಸೆಟ್ ಹೋಗ್ಬಿಟ್ಟವನೆ, ಅದಕ್ಕೆ ಇವಾಗ ಜಗಳ. ಸಿಕ್ಕಿದ್ರ ಮಡಿಕೋ ಈಗ ನೀವ್ ಕೆಲಸ ಮಾಡಿ ಹುಡುಕೋ, ಸಿಕ್ಕಿದ್ರ ಮಡಿಕ. ವಿಜಯ್ ಅದಕ್ಕೆ ಫೋನ್ ಕಿತ್ಕೊಂಡ್ಬಿಟ್ಟವನೆ. ಕೆಟ್ಟ ಮಾತು ಮಾತಾಡ್ಬಿಡಿ. ಬಾತ್ರೂಮ್ ಅಲ್ಲಿ ನೋಡ್ತವ್ರೆ ಇದ್ರ ಕೊಟ್ಬಿಡಲ್ಲ. ಕಾಪಿ ಆಡಂಗ್ ಆಡ್ತೀಯಗಳ ಇಸ್ರಾರು. ಫೋನ್ ಕೊಡ್ಬೇಡ, ಫೋನೇ ಸಿಚಾಕ್ಲ. ಇಷ್ಟೊಂದು ಯಾಕಡೆ ಕೊಡು ಯಾವ ಅಲ್ಸಟ್ ನನ್ನ ಹತ್ರ ಎಲ್ಲಿತ್ತು ಸರಿ. ನೀನೇ ಹೊಸ ನೋಡಿರೋದು ಮಗನೇ. ಸುಮ್ಮನೆ ನನ್ಗೆ ಸೈಕ್ ಸಿಕ್ಕಿದ್ರ ಮಡಿಕೋ. ಒಂದ್ ಕೆಲಸ ಮಾಡೋ, ಹುಡುಕೋ, ಸಿಕ್ಕಿದ್ರೆ ಮಡಿಕ. ಫೋನಲ್ಲಿ ನಿನ್ ಜೇಬಲ್ಲಿ ಎಲ್ಲ ಹುಡ್ಕೊಳ್ಳಿ. ನೀನ್ ಮಡಿಗಿರೋದೆಲ್ಲಿ ನನ್ಗೆ ಗೊತ್ತಾ. ಸಿಕ್ಬಿಡ್ತು ಕೊನೆಗೂ. ಗುದ್ದು ಮಗನೇ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಹೇಳು ಮಚ್ಚ ಒಂದಕ್ಕೆ. ಈ ಕನ್ನಡಿಗ ಮಾಡೋ ನಮಸ್ಕಾರಗಳು. ಎಲ್ಲಾಟಿಂದ ನಮಸ್ಕಾರ ಮಾಡ್ತೀವಿ. ಇವತ್ತು ನೋಡಕ್ಕೆ ನೀವೆಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ, ಇವತ್ತು ತಿಂಡಿ ಮಾಡಕ್ಕೆ ಹೋಗ್ತಾವೆ. ಇವಾಗ 10 ಗಂಟೆ ಕ್ಲೋಸ್ ಬಂದಿರೋ, ನಾವು 10-12ಕ್ಕೆ ಬಂದೇವೆ. ಇವಾಗ ತಿಂಡಿ ಮಾಡಕ್ಕೆ ಹೋಗುವ. ಮತ್ತೆ ನನ್ನ ಟ್ಯಾಟು ಕತೆ ಹಿಂಗೆ ಆಗೋದೆ. ಕೈ ಫುಲ್ ಹಿಂಗೆ ಮಡ್ಸೋಕ್ಕಾಗಲ್ಲ, ಹಿಂಗೆ ಬಿಡೋಕ್ಕಾಗಲ್ಲ ಅಂದ್ಕಳಿ. ಜಾಸ್ತಿ ಒಂಥರ ನೊಂದಂಗೆ ಆಯ್ತದೆ. ಮತ್ತು ಈ ಕಡೆ ತಿರ್ಗಿಸಿದ್ರು ಏನೋ ಒಂಥರ ಫೀಲ್ ಆಯ್ತದೆ. ಚರ್ಮ ಎಲ್ಲ ಹಿಡ್ಕೊಂಡಂಗೆ ಫೀಲು. ಗೈಸ್ ತಿಂಡಿ ಮಾಡ್ತಿದ್ದೀವಿ ಇವಾಗ. ಗೈಸ್ ವಿಜಿ ಅಂತ ಲೋಪರ್ ನನ್ನ ಮಗ ಅಂದರೆ, ಇಲ್ಲಿ ನೋಡಿ ಪೇಸ್ಟ್ ಗೀಸ್ಟ್ ಎಲ್ಲ ಸುಟ್ಟಾಕ್ಬಿಟ್ಟವನೆ. ಕೇಳ್ತೀನಿ ನೀರು ಯಾಕೆ ಹಿಂಗೆ ಮಾಡಿದಾರ ಅಂತ. ಲೇಡಿ ಯಾಕೆ ಹಿಂಗೆ ಸುಟ್ಟಾಕಿದ್ಯಾ? ಬೆಂಕಿ ಬಣ್ಣ ತಗೋಬಿಟ್ಟು ಪೇಸ್ಟ್ ಪಾಸ್ ಎಲ್ಲ ಸುಟ್ಕೊಂಡ್ ಬಂದಿದೆಯಲ್ಲ, ಏನಕ್ಕೆ? ನನ್ನ ಮಗನೇ ಅಲ್ಲಿ ಮಾಡಕ್ಕೆ ಕೆಲಸ ಎಲ್ಲ ಅಂದ್ಬಿಟ್ಟಿಲ್ಲ ನೋಡಿ ಹಿಂಗೆ ಸುಟ್ಟಾಕ್ಬಿಟ್ಟು. ಲುಜ್ಜು ಬಟ್ಟೆಗೆಲ್ಲ ಲುಜ್ಜಿಸು. ಇದಕ್ಕೆ ಹಾಕ್ಬೇಕಾರೆ ಎಷ್ಟಾರು ರೆಸಾರ್ಟಲ್ಲಿ ಇಲ್ಲಿ ನೋಡಿ ಐರನ್ ಬಾಕ್ಸು ಮತ್ತು ಐರನ್ ಮಾಡೋಕ್ಕೆ ಇತ್ತು ಅಂದ್ಕೊಟ್ಟವ್ರಿ. ಇವಾಗ ನಾನು ಬಟ್ಟೆ ಐರನ್ ಮಾಡ್ಕೋಬೇಕು. ಐರನ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡಬೇಕು. ಗೈಸ್ ಇವಾಗ ರೂಮಿಂದ ಚೆಕ್ಔಟ್ ಆಗ್ಬಿಟ್ಟು ಬಗ್ಗಿಲಿ ಕೆಳಗೆ ಹೋಯ್ತಾವೆ. ಗೇಮ್ಸ್ ಎಲ್ಲ ಆಡ್ಕೊಂಡು ಊಟ ಮಾಡ್ಕೊಂಡು ಆಮೇಲೆ ಚೆಕ್ಔಟ್ ಆಗೋದು. ಅಲ್ಲ ಆಲ್ರೆಡಿ ಚೆಕ್ಔಟ್ ಆಗ್ಬಿಟ್ಟವೆ, ಆಮೇಲೆ ಒಟ್ಟಿಗೆ ಹೋಗೋದು. ಮೇ ತುಮಾರ ನಾಮ್ ಕ್ಯಾ ಹೇ? ತುಮಾರ ನಾಮ್? ಸಂಜಯ್ ದತ್. ಕನ್ನಡನೂ ಗೊತ್ತಾಗಲ್ಲ. ಗೈಸ್ ಇವಾಗ ಜಿಪ್ಲೈನ್ ಆಡೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದು. ಇದು ಲಾಂಗೆಸ್ಟ್ ಜಿಪ್ಲೈನು. ಬನ್ನಿ ಅಲ್ಲಿ ಹೋಯ್ತದೆ ಅಣ್ಣ, ಎಲ್ಲ ಮೇಲೆ ಹಾಕಿದೆ. 2 ಎಲ್ಲ ಗಾಂಡ್ ಮಚ್ಚ. ನೀರೆಲ್ಲ ಐತೆ ಕಡೆ ಇಲ್ಲಿ. ಅಣ್ಣ ಇದು ವಾಟರ್ ಗೇಮ್ಸ್ ಯಾವುದೇ ಇಲ್ವಾ? ಇಬ್ರು ಔಟ್ಫಿಟ್ ನೋಡಿ, ಸೇಮ್ ಔಟ್ಫಿಟ್ ಮಚ್ಚ. ಗೈಸ್ ಇವಾಗ ಈ ಬೆಟ್ಟನ ಹತ್ತಿ ಅಲ್ಲಿ ಗಂಟು ಹೋಗ್ಬೇಕು. ಬನ್ನಿ ಗೈಸ್ ಇವಾಗ ಇಲ್ಲಿಂದ ಅಲ್ಲಿ ದೂರದಲ್ಲಿ ಒಂದು ಸಣ್ಣ ಮನೆ ತಗೊಂಡು ಕಾಣಿಸ್ತದಲ್ಲ, ಅಲ್ಲಿ ಗಂಟು ಹೋಗ್ಬೇಕು ನಾವು. ಅದ ಇಲ್ಲ ಅದೇ 150 ಕಿಲೋಮೀಟರ್ ಅದೇ ಗೈಸ್. ಇದು ಕೆಳಗಿನ್ನ ದೂರ ಹೋಗ್ಬೇಕಣ. ಗೈಸ್ ಇವಾಗ ಹೋಯ್ತಾವಿ. ವಿಜಿ ರೆಡಿಯ ಮಚ್ಚ? ಅಣ್ಣ ಬಿಡೋಣ. ಹಾಂ ಕಾಲೇಜ್ ಬಲಾ ಕೆಳಗೆ ಪಾತಾಳ. ವಿಜಿ ಇನ್ನೂ ಅಲ್ಲೇ ಬರ್ತವನೆ.
ಇಲ್ಲಿ ಕೆಳಗೆ ಪಾತಾಳ. ಅದೇ ಒಂಥರ ಅನ್ಸ್ತದೆ ಅನ್ಕೊಳ್ಳಿ. ರಿಯಾಕ್ಷನ್ ನೋಡಿದ್ರಿ ಮಗನೇ ಸರಿಯಾಗಿ ಹೊಡಿತಿದೆ. ಅಲ್ಲೇ ನಿಂತ್ಕೊಬಿಟ್ಟು ಕರೆಕ್ಟಾಗಿ ಅವನು. ಗೈಸ್ ಅಲ್ಲಿ ಇಸ್ಲಾಂ ಬತ್ತವನು ಇವಾಗ. ಗೈಸ್ ಇವಾಗ ತಿರ್ಗೈ ತಿಂದು ಹೋಯ್ತಾವೆ. ನೋಡಿ ಏನೋ ಒಂಥರ ಅನ್ಕೊಳ್ರಿ. ಗೈಸ್ ಫುಲ್ ಹೋಗ್ಲಕ್ ಕಾಣೆ ಬೇವನ್ ಸೊಪ್ಪು ಇಟ್ಕೊಳ್ಳ. ಆಬತ್ತು ಗೈಸ್ ಇಸ್ರ ನಿಂತು ಊಟ ಎಲ್ಲ ಮತ್ತೆ ಅರ್ಧಕ್ಕೆ ನಿಂತ್ಕೊಬಿಡ್ತು ಕಣ. ಸರಿ ಇಲ್ಲ ಕಣ. ಗಾಳಿ ಪಡ್ತಾ ಜಾಸ್ತಿ ಇದೆಯಲ್ಲ ಯಾವ ಸರ್ ತಿಂಗಳಲ್ಲ ಗಾಳಿ ಪಡ್ತಾ ಜಾಸ್ತಿ ಜೀವ ಬಾಯಿಗೆ ಬಂದ್ಬಿಟ್ಟು. ಗೈಸ್ ಇವಾಗ ಏನು ಅಂದ್ರೆ ಊಟ ಕೊಂಡೋಗಿದಾರಂತೆ ಎಲ್ಲ. ಎರಡು ಕಾಲಕ್ಕೆ ಮಧ್ಯಾಹ್ನ ಇವಾಗ 1 ಗಂಟೆ ಟೈಮು ನಾವು ಊಟ ಮಾಡ್ಕೊಂಡು ಅದಾದ್ಮೇಲೆ ತಿರ್ಗಾ ಬೇರೆ ಬೇರೆ ಗೇಮ್ಸ್ ಆಡಕ್ಕೆ ಹೋಗ್ತೀವಿ. ಗೈಸ್ ಇವಾಗ ಮಧ್ಯಾಹ್ನದ ಊಟ ನೂಡಲ್ಸು ಪನ್ನೀರು ಯಪ್ಪ ವೆರೈಟಿ ಊಟಗಳು ಅಂದ್ಕೊಂಡ್ರೆ ತಿನ್ನೋಕ್ಕೆ ಆಗಲ್ಲ. ಅರೇಂಜ್ ಊಟ ಇಟ್ಟಿರ್ತಾರೆ ಇಲ್ಲಿ. ಈ ರೆಸಾರ್ಟಲ್ಲಿ ಅದೇ ಜಾಸ್ತಿ ಇಷ್ಟ. ಇವಿ ವೆರೈಟಿ ಊಟಗಳು ಇಟ್ಟಿರ್ತಾರೆ. ಇಸ್ರಾರ್ ನೋಡು ಬಂದಂಗೆ ನಾನ್ ವೆಜ್ ಹೋಗ್ಬಿಟ್ಟಿರೋದು ಕಳ ಚಿಕನ್ ಕಾಲಿಗೇನೆ ಮಾಡ್ಬಿಡ್ತಾರಂತ ಅಲ್ಲಿ ಅಲ್ಲಿ. ಗೈಸ್ ಇಲ್ಲಿ ನೋಡಿ ಇದೊಂದು ಸ್ವಿಮ್ಮಿಂಗ್ ಪೂಲು ಮತ್ತು ಇನ್ನು ಕಾಮನ್ ಸ್ವಿಮ್ಮಿಂಗ್ ಪೂಲ್ ಒಂದು 2 ಐತೆ. ಅದು ಬಿಟ್ರೆ ಇನ್ನು ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ಸು ರೂಮ್ಗೂ ಕೆಲವೊಂದು ರೂಮ್ಗಳಿಗೆಲ್ಲ ಇರ್ತವೆ, ಕೆಲವೊಂದಕ್ಕೆ ಇರೋಲ್ಲ. ಇದು ಡೇ ಔಟ್ ಪ್ಯಾಕೇಜ್ ಅವ್ರಿಗೆ. ಈ ಕಡೆನೂ ಊಟ ಐತೆ ಇಲ್ಲಿ ನೋಡ್ರಿ. ಗೈಸ್ ಉಂಡಿರೋದೆಲ್ಲ ಒಂದೇ ಸತಿ ಅರ್ಗೋಯ್ತೆ ಅನ್ಕೊಳ್ಳಿ. ಇವಾಗ ರಾಕೆಟ್ ಎಜೆಕ್ಟರ್ ಆಡ್ತಾವಿ. ಸಕ್ಕದ ಗೇಮು ಇದಂತೂ. ಈಸರ ನೀನೇ ಫಸ್ಟ್ ಹೋಯ್ತಿದ್ಯಾ ಮಗನೇ? ಹೋಗು ಲಾ ಈಸರೇ ಫಸ್ಟ್ ಹೋಯ್ತಾನೆ. ಕಣ್ಗೆ ನಡ್ಕೊಂಡು ಹೊಂಟೋದು ಆಮೇಲೆ ಇಲ್ಲಿ ಪಾಡಿಯಲ್ಲೋ ಇಸ್ಲಾಮು ವಿಜಿ ನೀನು ಹೋಗು ಮಗನೇ. ನೆಕ್ಸ್ಟ್ ಏನೆಲ್ಲ ಚೆನ್ನಾಗಿರ್ತದೆ. ನನ್ನ ಕೈಲಿ ಇರೋದು ಮಗನೇ ನನ್ನ ಕೈಲಿ ಇರೋದು ಮಗನೇ. ನಾನು ಎಷ್ಟು ಜೋರಾಗಿ ಹೇಳಿದ್ದೀನಿ ಅಷ್ಟು ಮೇಲೆ ಹೋಯ್ತದೆ. ವಿಜಯ್ ಮಗನ ಏನಾಗಲ್ಲ ಹೋಗು. ವೇಟ್ ಜಾಸ್ತಿ ಇಲ್ಲ. 80 ಲೋಫರ್ ನನ್ನ ಮಗ. ಇನ್ನು ಬೈ ಟೈಟ್ ಕರ್ದು ಅಂದ್ಬಿಟ್ಟು ಕಿವಿಲಿ ಹೇಳ್ಕೊಡ್ತಾ ಇರೋದು ಭಯ ಥೋಡ ನಾರ್ಮಲ್. ಓಕೆ ನನ್ನ ಮಗನೇ ನನ್ನ ವೆಯ್ಟ್ ಇರೋದ್ರಿಂದ ನಾನು ಜಾಸ್ತಿ ಬೇಕು. ಈಗ ನೋಡ್ಕ ಮಚ್ಚ ಜೋರಾಗಳಿ ಜೋರಾಗಳಿ. ಇವಾಗ ಶೂಟಿಂಗ್ ಗೇಮ್ ಮಾಡಕ್ ಬಂದ್ವಿ. ಆರ್ಮಿ ಕಳಿಸ್ಬೇಕು. ನಮಗೆ ತಿರ್ಗಿಸ್ಬಿಟ್ಟು ಅನ್ಕೊಂಡು ಬಂದಿಲ್ಲ. ಸೂಪರ್ ಸೂಪರ್ ಶಾರ್ಟ್ಸ್. ಇರೋಣ ಅದಕ್ಕೆ ಇರೋಣ. ನೊಯ್ಯಲಕ್ಕ. ಓಕೆ ಓಕೆ ಬುಲೆಟ್ ಅಲ್ಲಿ ಹೊಡೆದ್ರೆ ಸತ್ತು ತಲೆ ಹೊಡೆದ್ರೆ ನಿಜ ಸತ್ತೈತಾರ ಮಚ್ಚ. ಇದ್ರಲ್ಲಿ ಡೇಂಜರಸ್ ಇದು. ಬೇಸ್ ಇವಾಗ ನಾನು ಹಿಂಗೆ ಹೊಡಿತೀನಿ. ಶಾರ್ಪ್ ಶೂಟರ್ ಕರ್ಕ ಬಂದಿರೋದು ನಾವು ಮಚ್ಚ ಎಲ್ಲಿ ಹೊಡೆದ್ನಲ್ಲ. ಗೈಸ್ ರೆಸಾರ್ಟ್ ಇಂದ ಆಚೆ ಒಂದು ಸಣ್ಣ ಅಂಗಡಿ ಇತ್ತು. ಇಲ್ಲಿ ನೀರು ಕುಡಿಯೋಕೆ ಅಂದ್ಬಿಟ್ಟು ಬಂದಿದ್ದ. ಗೈಸ್ ವಿಜಿ ಬೆಲ್ಟ್ ಇಲ್ದಂತೆ ಹೊಸ ಬಟ್ಟೆ ತಗೊಂಡಿದ್ದ ಅದರಲ್ಲೇ ಕಟ್ಟಾಕೊಂಡು ನಿಂತು ತದ
ಇಸ್ರಾರ್ಗೆ ಬರ್ತ್ ಸರ್ಟಿಫಿಕೇಟ್ ಕೊಟ್ರಲ್ಲ ಗಂಟು ಅಂತ ಅವ್ರು ಹೊಡಿಬೇಕಲ್ಲ ಫಸ್ಟ್. ಗಂಟು ಅಂತ ಕರೆದ್ರಲ್ಲ ಇಸ್ರಾರ್ಗೆ. ಅತಿ ಮುದ ಕಳೆ ಇಸ್ರಾರ್ ವಿಜಿ ವಿಜಿತ ಬಿಡಿಸ್ತಾ ವಿಜಿದ ಚಪ್ಲಿ ಕಿದಾಕ್ಲಾ ಚಪ್ಲಿ ಕಿದಾಕ್ಲಾ. ಅಲ್ಲ ಇರಣ ಗೈಸ್ ಇವಾಗ ಸೈಕಲ್ ರೈಡ್ ಆಡ್ತಾ ಇದೆ ಇಲ್ಲಿಂದ ಇಲ್ಲಿಗೆ ಹೋಗೋದು. ಆದ್ರೂ ನೋಡಿ ವ್ಯೂ ಹೆಂಗೈತೆ ಸಿಕ್ಕಾಗಿ. ಗೈಸ್ ಅಲ್ಲಿ ಸರ್ 150 ಅವಣ್ಣ ನಿಧಾನ ಅಂತಂದ್ರೆ ಗೈಸ್ ಸೈಕಲ್ ಓಡಿಸಾಯ್ತು. ಇವಾಗ ಆರ್ಸ್ ರೈಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇವಾಗ 3:53 4 ಗಂಟೆಗೇನು ಆರ್ಸ್ ಬರೋದು ಕುದುರೆ ರೈಡ್. ಗೈಸ್ ಕುದುರೆ ರೈಡ್ಗೆ ಸಿಕ್ಕಾಪಟ್ಟೆ ಜನ ತುಂಬಿಕೊಬಿಟ್ರು. ಅದಕ್ಕೆ ನಾವು ಇನ್ನೇನು ಆಡೋದು, ಅವರು ಇನ್ನೂ ಆಡೋಕ್ಕೆ ಲೇಟ್ ಆಯ್ತದೆ ಅಂತ ಅಂದ್ಬಿಟ್ಟು ಒಂದು 5 ಗಂಟೆ ಆಗೋಯ್ತು ಅಂದ್ಬಿಟ್ಟು ಇವಾಗ ರೆಸಾರ್ಟಿಂದ ಚೆಕ್ಔಟ್ ಆಗಿದೆ ಆಲ್ರೆಡಿ. ಇವಾಗ ಹೋಯ್ತಾವೆ. ಗೈಸ್ ಮೈಸೂರು ರೀಚ್ ಆದ. ಇವಾಗ ನಮ್ಮ ಇಸ್ರಾಮ್ನ ಬಿಡ್ತಾವೆ ಸರ್. ವಿಜಯ್ ವೈತ್ ಅಂಕಲ್ ಇಸ್ರಾಮು ಹುಷಾರ್ ಮಚ್ಚಿ ಬಾಯ್ ಮಚ್ಚಿ ಲವ್ ಯು ಮಚ್ಚಿ ಮಗ ಹುಷಾರ್ಲ ಮನಿ ಕಳಕ್ ಬಾ ಮಗನೇ. ಪ್ಲೀಸ್ ವಿಜಿ ಅವ್ರ ರೊಟ್ಟಿಯವ್ರಿಗೆ ಮಗ ತೋರಿಸ್ಬಿಟ್ಟು ಅದಾದ್ಮೇಲೆ ಬಂದಾರ ಅಂದೆ. ಅವ್ರ ರೊಟ್ಟಿಯವ್ರಿಗೆ ಮಗ ನೋಡಿದೆ ನೆಮ್ಮದಿಯಾಗಿದ್ರು. ಈ ನನ್ನ ಮಗನ ಮಗ ನೋಡಿ ಅಂತ ಗೋಳಾಡ್ತಿದ್ರು. ಆರ್ಚಿ ಮಾಡೋರು ಒಳಗೆ ಕರ್ಕೊತಾರೆ ಹೋಗು. ನನ್ನ ಫೋನಿಲ್ಲ. ಇವಾಗ ನಮ್ಮಮ್ಮ ಹಸಿ ಹುಡುಗಿ ಉಪ್ಪಿನಕಾಯಿ ಆಗ್ತದೆ. ಅಪ್ಪಯ್ಯ ನೋಡಪ್ಪ ಏನ ಟ್ಯಾಟು ಹೆಂಗಿದ್ದಪ್ಪ? ಏನ್ ಚೆನ್ನಾಗದ ಕಣ್ಣಡಿ. ಅಪ್ಪ ಯಾಕಪ್ಪ ಕೋಪ? ಮತ್ತೆ ಇಷ್ಟು 3 ದಿವಸಕ್ಕೆ ಬಂದಾರ. 2 ದಿವಸ ಟ್ಯಾಟು ಹಾಕೋದೈತಲ್ಲಪ್ಪ. ಅಮ್ಮ ಚಿನ್ನು ಮಿಸ್ಸು ಚಿನ್ನು 3 ದಿವಸದಿಂದ ಸಿಕ್ಕಾಪಟ್ಟೆ ಮಿಸ್ ಮಾಡಕತ್ತಿ. ಲವ್ ಯು ಮಗಳೇ. ಚಿನ್ನು ನೀನ್ ಟ್ಯಾಟು ಹಾಕ್ಸೋ ನೋಡ್ಬೋದು ಚಿನ್ನಿಲಿ. ಚಿನ್ನಿಲಿ ಅನ್ಸೆ ಹೋಗೋದಲ್ಲ ಚಿನ್ನು. ಚಿನ್ನು ಅಳ್ತಿದೆಯಲ್ಲಮ್ಮ ಖುಷಿ ಆಯ್ತಾ ನಿಜ? ಏನು ಕಣ್ಣೀರು ಬಂದಿಲ್ಲ ಐದು ಚಿನ್ನು? ಏನ್ ಹಾಕಿಸ್ಕೊತಾನೆ ಅಂತಿದ್ದೀರ? ಎಲ್ಲ ಹಾಕಿಸ್ಕೊಂಡಿದ್ದಾನು. ನಾನು ಹಾಕ್ಸಿರಂದ್ರೆ ಹಾಕಿಸ್ಕೊಂಡವನೇ ಅಂತಿದ್ದು. ಸಂತೋಷದ ಕಣ್ಣೀರು ಅಮ್ಮಂಗೆ. ಅಮ್ಮ ನಾನು ಒಬ್ಬಳ್ದು ಹಾಕಿಸ್ಕೊಬಿಟ್ಟವನೇ ಅಂತ. ನಾನು ಅದೇ ನಾನು ಇಲ್ಲ ಇಬ್ರದ್ದು ಆಗಿಸ್ಕೊಳವ. 3 ದಿವಸ ಹೋಗಿ ಬರ್ಬೇಕಾ ಹಿಂಗ? ಅಮ್ಮ ಬೇಜಾರಾಯ್ತಾ ಅವಳಿ? ಬೇಜಾರಾಯ್ತಾ ಹಾಕಿಸ್ಕೊಳ್ಲಿಲ್ಲ ಅಂತ? ಇಲ್ಲ ಕಣಪ್ಪ, ಖುಷಿ ಆಯ್ತು. ಆದ್ರೂ ಅಳ್ತಿದ್ದಲ್ಲ ಯಾರು ತಿಂದರು? ಅಮ್ಮ ಇನ್ನೂ ಕೈ ಹಿಂಗ್ ಪೂರ್ತಿ ಹಿಂಗ್ ಆಡ್ಸಕ್ ಆಗಲ್ಲ ಅನ್ಕೋ. ಯಾರು ಹಾಕಿಸ್ಕೊಂಡ್ರು ಅಷ್ಟು ಬಾಗ್ಲಿಂದ ಆಯ್ತು. ಅದೊಂದು ಆಸೆ ಕಣಮ್ಮ ನಂಗೆ. ತೆಗಿ ಪೂರ್ತಿ ನೋಡ್ತಿ ತೋಳ. ಅಯ್ಯಪ್ಪ ಫುಲ್ ಒರಿಸ್ಕೊಂಡ್ಬಿಟ್ರದ ಕೈನೇ. ಇಲ್ಲ ಆ ಕೈಲಿ ತೆಗಿ. ಅಲ್ಲಿಗೆ ನೋವಾಯ್ತದೆ ಅನ್ಬಿಟ್ಟು ಹಾಕಿಸ್ಲಿಲ್ಲ. ಹಿಂಗ್ ತಿರ್ಗ್ಸು. ಇತ್ತಗೆ ತಿರ್ಗಿಸ್ಲಿಚರಿ. ಈ ತರ ಅದೆಲ್ಲ ರಪ್ಪು. ಅದಕ್ಕೆ ಹಿಂಗ ಹಾಕಿಸ್ಕೊಳ್ದಾರೇನು? ಹಿಂಗ ಹಾಕಿಸ್ಕೊಂಡ್ರೆ ಮನ್ಸರು, ಇಲ್ಲಾಂದ್ರೆ ಮನ್ಸರಲ್ವಾ? ಏನಿದ್ದು ಅಪ್ಪ ನೀನು ಹಾಕಿಸ್ಕೊಂಡ್ಯಪ್ಪ? ಯಾವ ತರ ನಂಗೆ ಮುಟ್ಟಾರ ಗೊತ್ತಾಗಲ್ವ. ಅಜ್ಞಾನಿ ಅವನು ಹಾಕ್ಸ್ಕೊಂಡವನ ಬಿಡು. ಜ್ಞಾನ ಹಾಕ್ಸ್ಕೊಂಡಾರ. ಅಪ್ಪ ಇದಕ್ಕೊಂದು ಡೀಪ್ ಮೀನಿಂಗ್ ಐತೆ ಕಣಪ್ಪ ಟ್ಯಾಟಿಗೆ. ಇದು ನಿಜ ಬಣ್ಣ, ಅದು ಡೋಂಗಿ ಬಣ್ಣ. ಅಪ್ಪ ನೀನ್ ಹೇಳೋ ಮಾತಿಗೆ ನಾನು ಒಪ್ಕೊತೀನಿ. ಬಟ್ ಆದ್ರೂ ಈ ಟ್ಯಾಟು ಇಲ್ಲ ಅದಲ್ಲಪ್ಪ, ಈ ಕಣ್ಣು ಪಣ್ಣು ಇವಕ್ಕೆಲ್ಲ ಡೀಪ್ ಮೀನಿಂಗ್ ಅದೇ ಕಣಪ್ಪ. ಡೀಪ್ ಮೀನಿಂಗು ಇಲ್ಲ ಕನ್ನಡಿ. ನಂಗೂ ಗೊತ್ತಿಲ್ಲ. ಅವ್ರು ಏನೋ ಡೀಪ್ ಮೀನಿಂಗ್ ಐತೆ ನೀವು ಬಿಡ್ಸ್ಕೊತಾ ಇರೋದಕ್ಕೆ ಅಂದ್ರು. ಕಂಡಿಡ್ಕೋಬೇಕು ಅಂದ್ಬಿಟ್ಟು ಆಮೇಲೆ ಕಂಡಿಡ್ಕೊಳವ ಅಂದ್ಬಿಟ್ಟು ಸುಮ್ಮನೆ ಅದು. ನಿನ್ ಟ್ಯಾಟು ಹಾಕ್ಸ್ಕೊಳ್ಳಿ ಏನಂತ ಬೇಜಾರೈತೆ ಚಿನ್ನು?
ದುಡ್ಡು ಹೇಳ್ತೀನ ಬೇಜಾರಾಯ್ತಾ ನಿಜ ಹೇಳವ ನಿಜವಾಗ್ಲೂ 1% ಬೇಜಾರಲ್ಲ 1% ಯಾಕೆ ಸಾಸಿವೆ ಕಾಣಷ್ಟು ಬೇಜಾರಾಗಿಲ್ಲ. ಹಾಕ್ಸ್ಕೊಂಡಾಗ ಖುಷಿ ಆಯ್ತಾ ಅದನ್ನೇ ಕೇಳ್ತಿದ್ದಿ. ಹಾಕ್ಸ್ಕೊಂಡಿದಾಗ ಖುಷಿ ಇಲ್ಲ ಆಯ್ತಾ ಖುಷಿ ಆಗಿತ್ತಿಲ್ಲ. ಯಾಕಪ್ಪ ಇಷ್ಟು ನೋವು ತಿನ್ಕೊಂಡು ಹಾಕಿಸ್ಕೋಬೇಕು ಅನಿಸ್ತಿತ್ತು ಜಾಸ್ತಿ ನಿಜವಾಗ್ಲೂ. ಸಸಾಂಗುಟಾಟು ನೋಡಿದ್ಯಾ ದಯ್ಯ ಬಿಡ್ಸ್ಕೊ ಬಂದವ್ ಕಣಮ್ಮ ದಯ್ಯ ಅದು ಅವ್ನು ಬಿಡ್ಸ್ಕೊ ಬಂದಿರೋದು ಸೀರಿಯಸ್ ಆಗಿ ದಯ್ಯ ಬಿಡ್ಸ್ಕೊ ಬಂದಿರೋದು ನಿಜ ಕಣಪ್ಪ ದಯ್ಯನೇ ಬಿಡ್ಸ್ಕೊಂಡಿರೋದು ಅವನು ಯಾರಾದ್ರೂ ಬಿಟ್ಟಾರ ಮನುಷ್ಯರು ಸೀರಿಯಸ್ ಆಗಿ ದಯ್ಯ ಟಾಟು ತರ ಬಿಡ್ಸ್ಕೊ ಬಂದಿರೋದು ಅವನು ಅವ್ರು ರಾಕ್ಷಸರಾಗಿರ್ಬೇಕಂಗ ದವ್ವ ಬಿಡೋ ಅಲ್ಲ ಅವನ್ದು ನಾಲ್ಗೆನ ಇಲ್ಲಿ ನೋಡಿ ಹಿಂಗ್ ಬಿಟ್ಕೊಂಡಿರೋದು ಹಾಕ್ಸ್ಕೊಂಡಿರೋದು ತಪ್ಪಾಯ್ತು ಹೊರದ್ಬಿಟ್ಟು ಅವ್ರ ಕಣಮ್ಮ ಫುಲ್ಲು ತಿರ್ಗಿಸಿ ಹಿಂದ್ಗಡೆ ಇನ್ನು ಬುಟ್ಸ್ಕೊಂಡ್ರೆ ನಾವು ಓದ್ಕೊ ಬಂದ್ಬಿಟ್ಟಿದೆ. ಇನ್ನು ಇಲ್ಲೂ ಸಿಪ್ ಕವರ್ ಮಾಡಿಸ್ಬೇಕಾಗಿತ್ತು ನಾವು ಅದಕ್ಕೆ ಬಂದ್ಬಿಡ್ತು. ATM ತಗೊಂಡಿದೆ ನಿಮ್ಮ ಮಮ್ಮಿ ಕೈ ಕೊಟ್ಟಿದ್ರೆ ಲೆಕ್ಕ ಹಾಕ ಆಮೇಲೆ ಇದು ತಗೊಂಡಿದ್ರೆ ಸುತ್ತಿ ಗೈಸ್ ನಮ್ಮ ದೊಡ್ಡಪ್ಪಂಗೆ ರಿಯಾಕ್ಷನ್ ತೋರಿಸಿದ್ರಿ ಟ್ಯಾಟು ಬಿಡ್ಸಿದ್ರು ಅಣ್ಣ ಟ್ಯಾಟು ಆಗಿಸ್ತೇಣ ಹಿಂಗೈತೆ ಹೊರಗಡೆ ಬಿಡು ನಿಜ ನಿಜ ಇಷ್ಟ ಆಯ್ತಣ್ಣ ಚೆನ್ನಾಗದೆ ರೋಮನ್ ರೇಸ್ ಅವರೆಲ್ಲ ಹಾಕಿಸ್ತಾರಲ್ಲ ಆ ಥರ ಇನ್ಸ್ಪೈರ್ ಆಗ್ಬಿಟ್ಟು ಹಾಕ್ಸಿರೋದು ಸೂಪರ್ ಆಗದೆ ಬಿಡು ನಿಜ ಇಷ್ಟ ಆಯ್ತಾ ಚೆನ್ನಾಗದೆ ನಿಜವಲ್ಲ ಸೀರಿಯಸ್ ಆಗಿ ಚೆನ್ನಾಗದೆ ಬಿಡು ಅಷ್ಟು ಇಷ್ಟ ಆಯ್ತಾ ಚೆನ್ನಾಗದೆ ಒಟ್ಟಿನಲ್ಲಿ ಹಾ ಚೆನ್ನಾಗದೆ ದೊಡ್ಡಪ್ಪ ದೊಡ್ಡವ ಗುರು ದೊಡ್ಡಮ್ಮ ಮೀನ್ಸ್ ನಮ್ಮ ದೊಡ್ಡಮ್ಮ ಇಲ್ಲ ಮನೆ ಊಟ ತಿನ್ಬಿಟ್ಟು ಬಿಟ್ಕೊಳ್ಳೋ ರೈಸ್ ಮುದ್ದೆ ಆಮೇಲೆ ಹೀರೆಕಾಯಿ. ಶಶಿಕಲಾ ನೆನ್ನೆ ಮಾದೇವಕ್ಕ ಬಂದಿದ್ರು ಮನೆ ಇಲ್ಲಿಗೆ ಟ್ಯಾಟು ಹಾಕ್ಸೋದಕ್ಕೆ ಹಾಕಿಸ್ನ ಸಂಘ ಜೊತೆಗೆ ಹೋಗಿರೋದು ಅದೇ ಕನ್ಸರ್ಟ್ ಕಣಪ್ಪ ಇವತ್ತು ಆಗ್ತವನೆ ಇಷ್ಟು ಬಟ್ಟೆ ಆರ್ಡ್ರ್ ಮಾಡಿದ್ವಿ ಎಲ್ಲ ಬಂದಾಗ ಇದು ಪ್ಯಾಂಟು ಇದು ಟೀ ಶರ್ಟು ನಮ್ಮಮ್ಮ ಸೆಂಟ್ ನೋಡಿದ್ರೆ ಪಕ್ಕ ಹೊಡಿತದೆ ಈ ಸೆಂಟ್ ತರಿಸ್ಕೊಂಡೆ ಮದುವೆ ಅಂತ ಸ್ಮೆಲ್ ಒಂಥರ ಚೆನ್ನಾಗಿದೆ ಅಂತ ಹಂಗೆ ಸ್ಟ್ಯಾಟು ಹಾಕಿಸಿವನೆಲ್ಲ ಆದ್ರೂ ಮೇಕೆಲ್ಲ ಕ್ರೀಮ್ ಹಚ್ಕೋತವನೇ ಇಲ್ಲಿ ನೋಡಿ ಹಚ್ಕೊಂಡಿಲ್ಲ ತೋರ್ಸು ಎಲ್ಲಿ ನೊಂದ ಇಲ್ಲ ನಮ್ಮ ಮಂಡೋನ್ ಟ್ಯಾಟು ನೋಡಿ ಇರೋ ನೀನು ಸರಿ ನಂದ ಇರು ಆಯ್ತು ಇರು ಮುಟ್ಟಿದ್ದೀನಿ ಇರು ನಿಂದ ಅಷ್ಟೇ ಇಲ್ಲ ನಂದು ಒಂಥರ ಹೊರದಂಗೆ ಇರೋದು ನಂದೇ ಜಾಸ್ತಿ ನೋವು ಇರೋದಿಲ್ರಿ ಅಂತ ಗೈಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವಾಗ ಇದು ಹಾಲು ತಗೊಬರಕ್ಕೆ ಹೋಯ್ತು ಅವನೇ ಗೈಸ್ ಹಾಲು ನೀನು ಹಂಗೆ ನೋಡ್ತಿದ್ದೇಣ ನಮ್ಮ ಮಮ್ಮಿದು ಪ್ರ್ಯಾಂಕ್ ಹೋದು ಹಾಕ್ಸಿಲ್ಲ ಇಲ್ಲ 20 ರೂಪಾಯಿ ಹಾಕ್ಸಿ 20 ರೂಪಾಯಿ ಕೊಡ ಇವಾಗ ಗೈಸ್. ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ದೊಡ್ಡ ಪ್ರಾಬ್ಲಮ್ ಮುಂಚೆಯಿಂದನೂ ಇತ್ತು ಬಟ್ ಇವಾಗ ಅದೊಂದು ಕನ್ಕ್ಲೂಷನ್ ಬರ್ತದೆ ಅನ್ಕೊಂಡು ಏನು ಪ್ರಾಬ್ಲಮ್ ಅಂದರೆ ನಮ್ಮ ಹೊಲದ ಪಕ್ಕ ಒಬ್ಬರು ಹೊಲದಿತ್ತು ಒಬ್ಬರು ಹೊಲ ಮಾಡ್ತಿದ್ರು ಅವ್ರದ್ದೇ ಅದು ಸ್ವಂತ ಹೊಲ ಅವರು ಬೇರೆಯವ್ರಿಗೆ ಮಾರಾಕಿದ್ರು ಬೇರೆಯವ್ರು ಮಾರಾಕಿದ್ರಲ್ಲ ಮಾರಾಕಿರೋರು ನಮ್ಮ ಹೊಲಕ್ಕೆ ಕಂಡು ಆಯ್ತಲ್ಲ ಅಲ್ಲಿ ಗಂಟನೂ ಇದು ನಮ್ಮದೇ ಹೊಲ ಅಂತ ಅಂದ್ಬಿಟ್ಟು ನಮ್ಮ ಹೊಲನೂ ಅವ್ರ ಹೊಲನೇ ಅಂತ ಅನ್ಕೊಂಡು ಜಗಳ ಆಡ್ತಿದ್ರು. ನಮ್ಮ ದೊಡ್ಡಪ್ಪ ಹೆವಿ ಜಗಳ ಅನ್ಕೊಳ್ರಿ ಸಿಕ್ಕಾಪಟ್ಟೆ ಜಗಳ. ಇವತ್ತು ಒಂದು ರೇಂಜಿಗೆ ಜಗಳ ಆಗೋ ಥರ ಮೂಮೆಂಟ್ ಅದೇ ಅನ್ಕತ್ನೆ. ಯಾಕಂದರೆ ಇವತ್ತು ಸರ್ವೆ ಮಾಡೋರು ಬಂದವ್ರೆ. ಇವತ್ತು ಸರ್ವೆ ಮಾಡಿ ಏನಾಯ್ತದೆ ಹಿಂಗೆ ಎಲ್ಲಿ ಗಂಟೆ ಯಾರ್ಯಾರು ಹೊಲ ಅನ್ನೋದು ಗೊತ್ತಾಯ್ತದೆ. ಸೊ ಬನ್ನಿ ಇವಾಗ ಹೊಲಕ್ಕೆ ಹೋಗ್ಬಿಟ್ಟು ನೆಕ್ಸ್ಟ್ ನಾನು ಕಾಲೇಜ್ಗೆ ಹೋಗ್ಬೇಕು, ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು. ಇವತ್ತು ಲಾಸ್ಟ್ ಡೇಟು. ಏನೇನು ತಿರ್ಗಾಡಕಂಡ್ ರೋಡ್ ಬಿಟ್ಟಿರೋ ಜನಗಳು ರೋಡ್ ಎಲ್ಲ ಒಮ್ಮೆಗೆ ಹಂಗೆ ಸೇರ್ಕೋಬೇಕು ಅಂತ ಇರೋದು. ಅದಕ್ಕೆ ಎಲ್ಲ ಒಮ್ಮೆಗೆ ರೋಡ್ ಬಿಡ ತಿರ್ಗಾಡಕ್ಕೆ ಎಲ್ಲಿ ಬಿಡ್ಬೇಕು ರೋಡ್ ಅಂತಂದು ಕೇಳ್ತಾರೆ. ಅಂದ್ರೆ ನಮ್ಮ ಗುಂಪವರೆಲ್ಲ ಅದು ಹೊಲದಲ್ಲಿರೋರು ಗುಂಪವ್ರೆಲ್ಲ ಲಿಂಗಾಯ್ತರು ಎಲ್ಲವ್ರು ಇಲ್ವಾಲಿ ಕುರ್ಗೇರಿ ಅವ್ರಿಗೂ ಯಾರಿಗೂ ರೋಡ್ ಬಿಡಲ್ಲ ಅಂತ ಇರೋದು. ಎಷ್ಟು ತಿರ್ಗಾಡಕ್ಕೆ ರೋಡ್ ಬಿಡ್ನಿಲ್ಲ ಅಂದ್ರೆ ಹಿಂಗೆ ಈ ಥರ ನಮ್ಮ ಹೊಲದ ಮ್ಯಾಟ್ರಲ್ಲಿ ಜಗಳ ಗೈಸ್. ನಮ್ಮ ಹೊಲಕ್ಕೆ 20-25 ಆಳುಗಳು ಬಂದವ್ರೆ. ಟೊಮೆಟೊಗೆ ದಾರ ಕಟ್ತವ್ರೆ. ಇವಾಗ ಅವ್ರಿಗೆಲ್ಲರಿಗೂ ಟೀ ಬಿಸ್ಕೆಟ್ ತಗೋಯ್ತವನೆ ಗೈಸ್. ನಮ್ಮ ಕರ್ಗೆ ಮೇಲೆ ಕೂತ್ಕೋಯ್ತವನೆ. ಗೈಸ್ ಆಲ್ರೆಡಿ ಬಂದವ್ರೆ ಸುಮಾರು ಜನ. ಅಲ್ಲಿ ನಮ್ಮ ಹುಲಿ ನಿಂತಿ. ಬಾಸ್ ನಮಸ್ಕಾರ. ಗುರು ಗತ್ತು ಗುರು, ನಾನು ಬಂದಿನಿ ಗುರು. ಗೈಸ್ ನಮ್ಮ ಬೀನಿಸಿ ಹೊಲ ಇಲ್ಲಿ ನೋಡಿ, ಹಸಿರು ಪಚ್ಚು ಮಳೆದತ್ತ ಹಂಗೆ ಎಷ್ಟು ಹಸಿರಾಗದೆ. ಇದು ನಮ್ಮ ದೊಡ್ಡಪ್ಪ ಅವ್ರದ್ದು ಶುಂಠಿ ನೋಡ್ರಿ.
ಈಚೋರಿದ್ದು ನಮ್ಮ ದೊಡ್ಡಪ್ಪ ಅವರಲ್ಲ ಈ ಶುಂಠಿ ಮತ್ತೆ ಇದು ಹಾಕೊಂಡಿರೋದು ಅಡಿಕೆ ಹಾಕೊಂಡಿರೋದು. ಈಚೋರಿದ್ದು ನಮ್ಮ ಶುಂಠಿ ಸೆಟ್ಟೆ ಬೆಳ್ಬಿಟ್ಟು ಕರೆಕ್ಟಾಗಿ ಕಾಣಿಸ್ತಿಲ್ಲ. ನಮ್ಮ ಅಣ್ಣ ಅಲ್ಲಿ ಊರದಲ್ಲ ಅವನೇ ಫೋನ್ ಹಿಡ್ಕೊಂಡು ಬ್ಲಾಗ್ ಮಾಡೋದು ಏನ ಇದು ನಾನು ನಮ್ಮಣ್ಣ ಲವ್ ಫುಲ್ ಟ್ಯಾಟೋ ಹೊತ್ತು ಫುಲ್ ಆಮ್ಸ್ ಹಾಕೋ ಫುಲ್ ತೊಳಾಕಲ್ಲ ಟ್ಯಾಟೋ ಎಲ್ಲ ಬಿಸಿಲು ಒಣಗಿಸ್ಬಿಡಂಬುದವೆ ಔಷಧಿ ಕಲಿಸ್ತಾನೆ ನಮ್ಮಣ್ಣ. ಅಚೋರಿ ಹೊಲದಲ್ಲಿ ಇದು ಟೊಮೆಟೊಗೆ ದಾರ ಕಟ್ತಿರೋದು. ಇವಾಗ ಅಚೋರಿ ಹೊಲಕ್ಕೆ ಹೋಗ್ಬಿಟ್ಟು ಆಮೇಲೆ ಸರ್ವೆ ಮಾಡೋ ತಗೋಬೇಕು. ಗೈಸ್ ಇದೆ ನೋಡಿ ನಮ್ಮ ಟೊಮೆಟೊ ಹೊಲ. ಇಲ್ಲಿಗೆ ಇಲ್ಲಿ ಕಟ್ತವ್ರಲ್ಲ ಇದು ಸುತ್ತಲಿ ಹಿಂಗೆ ಸುತ್ತಲಿ ಕಟ್ಟೋಕ್ಕೆ ಅಂತ ಅಂದ್ಬಿಟ್ಟು 25 ಆಳುಗಳು ಬಂದವ್ರೆ. ಮುಂಚೆ ನಾನು ಹಿಂಗೆ ಬೇರೆಯವ್ರ ಹೊಲಕ್ಕೆ ಕೋಸ್ ಹೊರಕ್ಕೆ ಹೋಗ್ತೀವಿ, ಏನಕ್ಕಂದ್ರೆ 500 ರೂಪಾಯಿ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಕಾಸು ಇರ್ತಿರ್ನಿಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗದಂತೆ ಕದ್ದಿ ಹೊಂಟೋರ್ವನು 500 ರೂಪಾಯಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಈ ಥರ ದಿನಗಳನ್ನೂ ನೋಡ್ಕೊಬಂದೆ ನಿಮಿಷ ನಾನು. ಅಮ್ಮ ಟೀ ಬನ್ನಿ. ಚಿನುವರಿ ಏನ್ ಮಾಡ್ತಿದ್ದೀವ ಚಿನುವರಿ? ಏನು ಮಾಡ್ತಿದ್ದೀಯ ಕಂದ? ಕಟ್ತಿದ್ಯವ ಮುಗಿಸೇ ಬಿಡ್ತೀರಲ್ಲ ಇನ್ನೊಂದು ಗಂಟೆ ಒಳಗೆ? ಇಲ್ಲ ಈಶ್ವರಿದ್ ಮುಗೀತದೆ ಅಚ್ಚೋರಿದ. ಚೆನ್ನಪ್ಪಣ್ಣ ನಮಸ್ಕಾರ. ಚಿನುವರಿ ಬಾ ಟೀ ಕುಡಿ. ಮತ್ತೆ ಅಚೋರಿ ಹೊಲನು ಕಟ್ಟಬೇಕು. ಅಚೋರಿ ಹೊಲ ಆದ್ಮೇಲೆ ಇನ್ನೊಂದು ಹೊಲ ಅದೇ ಅದೊಂದು ಕಟ್ಟಬೇಕು. ಟೋಟಲು 1.5 ಎಕರೆ 2.25 ಎಕರೆ ಎಷ್ಟಿರ್ತದೆ ಚಿನ್ನವರಿ. ರೈಟ್ ಸಿಕ್ಕದೇ ಇಲ್ವ ನೋಡ್ಬೇಕು. ಇಷ್ಟು ಟೊಮೆಟೊ ಹಾಕ ಕೂತವಿ. ರೈಟ್ ಆಯ್ತಾ ಅಲ್ವಣ? ಅಮ್ಮ ರೈಟ್ ಆದ್ದ ಚಿನ್ನಮರಿ? ರೈಟ್ ಆದ್ದ ಟೊಮೆಟೊ? ಎಷ್ಟು ಹಂಗೆ ಸಿಕ್ಕೋದು ರೈಟ್? 1000. ಸೂಪರ್ ಚಿನ್ನಮರಿ. 1000 ರೂಪಾಯಿ ಟೊಮೆಟೊ ಆದ್ದಂತ ಇದು. ನೋಡವ ಏನ ಹಂಗೆ ಅಲ್ಲಿ ಅಲ್ಲಿ ಇನ್ನು ಕಾಯಿ ಕಚ್ಚಿಲ್ವಲ್ಲ. ಟೊಮೆಟೊ ಚೆನ್ನಾಗಿದ್ದಾವ. ಇವಾಗ ನಾವು ಸರ್ವೆ ಮಾಡಕ್ಕೆ ಹೋಗು ಬನ್ನಿ. ಜಗಳ ಇತ್ತು ನಮ್ಮ ದೊಡ್ಡಪ್ಪ ಇದ್ರೆ. ಜಗಳ ನೋಡಕ್ಕಾರ ಹೋಗೋ ಬನ್ನಿ. ಚಿನ್ನಮರಿ ಬರ್ತೀನಿ ಚಿನ್ನಮರಿ. ಲವ್ ಯು ಚಿನ್ನಮರಿ. ಬಾಯ್ ಬಾಯ್. ಗೈಸ್ ಹೊಲದ ವಿಷಯಗಳಿಗೆ ಎಷ್ಟೊಂದು ಜಗಳ ಆಗ್ಬಿಟ್ಟವೆ. ಆ ವಿಡಿಯೋಗಳು ಕ್ಲಿಪ್ಸ್ ಎಲ್ಲ ಹಾಕ್ತೀನಿ, ಒಂದ್ಸತಿ ನೋಡ್ಕೊ ಬನ್ನಿ. ನಮ್ಮಣ್ಣ ಔಷಧಿ ಕಲ್ಸ್ಕೊಡ್ತೇವನೆ. ಈ ಅಣ್ಣ ಹೊಡಿತದೆ ಗುರುವಣ್ಣ. ಸ್ವಲ್ಪ ದೊಡ್ಡ ತಗೊಂಡ. ಹಾ ಇವ್ರು ಅಳತೆ ಮಾಡ್ಸಿದೆ ಗುರು. ಮಾಡ್ತಾವ್ರಲ್ಲ ಇವರೆಲ್ವ ಮಾರಕ್ ಬಿಟ್ಟಿರೋದು ಅಲ್ವಾ? ಪಾಪ ಇವ್ರು ಜಗಳ ಆಗಲಿಲ್ಲ ಗುರು ಇವತ್ತು. ಜಗಳ ಆಗದಿದ್ರೆ ಹೇಳು ಗುರು. ಇಲ್ಲೇ ನಿಂತ್ಕೊಬಿಡ್ತೀನಿ ಹಂಗೆ, ಎಲ್ಲೂ ಹೋಗೋದೇ ಇಲ್ಲ. ಮುಂಚೆ ಎಲ್ಲ ಜಗಳ ಆಡಿದ್ದಂತಲ್ಲ ಗುರು. ಇವಾಗ ಜಗಳ ಹೋಗಿ ನಿಮಿಷ ವಾಪಸ್ ಗುರು. ಇವಾಗ ನಾನು ಬಂದವನಿ, ಇಬ್ರು ಒಟ್ಟಿಗೆ ಜಗಳ ಆಡೋದು. ಏನಂತ ಗುರು? ನಮ್ ಬಾಸ್ ಇವ್ರು ಗುರುಗಳು ಅಂದ್ರೆ ನಮ್ಗಿಂತ ದೊಡ್ಡವರು ಗುರುಗಳು ಅಂತ. ಆತರ ನಮ್ಮ ವಿದ್ಯೆ ಕಲ್ಸ್ಕೊಟ್ ಗುರುಗಳು ಅಂತ. ಅವ್ರ ಬಸ್ ಬಂದಿರೋದು ಲೆಕ್ಕ. ಯಾರು ಅವ್ರು ಸರ್ವೆ ಮಾಡಿ ಇವ್ರ ಏನೋ ಸರಿ ಆದ್ರ ಅದೇ ದಾರಿನೇ ಕೊಡದಂತೆ. ಅದ ಹೆಂಗಪ್ಪ? ಈಗೆಲ್ಲ ಇದು ನಮ್ ತಾತನ ಕಾಲ್ ತೊಳಿಂದ ಇಲ್ಲಿ ಓಡಾಡ್ತಿರೋದು. ಅಲ್ಲ ಇವ್ರು ಒಬ್ರು ಅಲ್ಲಿ ಇದ್ದ ಇಲ್ಲಿ ಹಂಗಲ್ಲ ನಾ ಹೇಳೋದು. ಈಗ ನಾನು ಈ ದಾರಿ ತಡೆಯಕ ಅವ್ನು ಯಾರಪ್ಪ ಆಯ್ತಾ? ಮಟಮ್ ಸಾಮಾನ್ ಇಟ್ಟವ್ರು ತಗೊಂಡವ್ರಲ್ಲ ಕೊಟ್ಟವ್ರಲ್ಲ ಆಗ್ತಾನೆ ಆಗ್ಲಿಂದಾನೆ ಮತ್ತೆ ಮುಂದಿನ ದಾರಿ ಓಡಾಡ್ತಿರೋದು. ದಾರಿನೇ ಕೊಡಲ್ಲ ಅಂತಾರ ಅವರು. ಅದಕ್ಕೆ ದಾರಿ ಕೊಡಲ್ಲ. ಮಟಮ್ ಸಾಮಾನ್ ಇಟ್ಟರು ಕೊಡಕ್ ಮುಂಚೆ ದಾರಿ ಓಡಾಡ್ತಿರ್ತಾರೆ. ಏನ್ ಬಸ್ ಸಮಾಚಾರ ಎಲ್ಲ ಹೇಳಪ್ಪ ನೀನು ಮಾಡ್ತಾ ಇದ್ದೀರಿ ಕತಿಯಾ ಎಲ್ಲ ಇವೆಲ್ಲ ವಿಡಿಯೋ ಮಾಡಿ ಎಲ್ಲ ಇದು ಮಾಡು. ಅದೇ ಮಾಡ್ತಾವನೆಲ್ಲ ದಾರಿನೇ ಕೊಡದಂತ ಇನ್ನಂಗೆ ಮೀಡಿಯಾ ಚಾನಲ್ ಅಷ್ಟೇ. ಇವಕ್ಕೆಲ್ಲ ಚಾನಲ್ ಮಾಡಿಲ್ಲ ನೀವು. ಇದು ನಮ್ಮ ಮಾಯಗೌಡ್ರು ಕಾಲ್ ತೊಳಿಂದು ದಾರಿ ಇದು. ನಿಜ.
ಅದೇಮಂತ ಇವಾಗ ಈಗ ಅವ್ನು ಏನ್ ಮಾಡ್ಬೇಕಾಯ್ತು ಗೊತ್ತಾ, ಇವ್ನು ಹೇಳ್ದಾಗೆ ತಡ ಹಾಕಿ ಅದ್ ಬಸ್ ಹಾಕ್ಬಿಟ್ಟು ನನ್ಗೆ ಇಲ್ಲಿ ಬಿಡ್ಸ್ಕೊಳ್ಳೇಬೇಕು ಅಂದಿದ್ರ ಅವ್ರು ಏನ್ ಮಾಡೋರು ಮಣ್ಣಮ್ಮ ನಟ್ಟಿ ಹೊರತು ಬಿಡ್ಸ್ಕೊಳ್ಳೋರು ಬಿಡೋರು ಅವತ್ ಮಾಡ್ಬೇಕಾಗಿತ್ತು. ಈಗ ಮಣ್ಣಮ್ಮ ಇವನು ತಕ್ಕಂದು ಎಷ್ಟು ಇದೆಲ್ಲ ಕಣ, ಈಗ ನಾ ಹೇಳೋದು ಮಣ್ಣಮ್ಮ ತಕೊಂಡಾಗಿದ್ದ ದಾರಿ ಗೈಸ್ ಈ ದಾರಿ ಅದೆಲ್ಲ ಓಡಾಡಕ್ಕಿರೋ ದಾರಿ ಇದನ್ನೇ ಬಿಡಲ್ಲ ಅಂತ. ಇದನ್ನೇ ಬಿಡಲ್ಲ. ಪಲ್ಲಿ ಕೊಚ್ಚಗ ಅವ್ನು ಹೋದ್ರ ಬೇಲಿ ಹಾಕಿದ್ರು ಅವ್ನು ತಿರ್ಗಡಂಗಿಲ್ವಲ್ಲ ಬರಂಗಿಲ್ವಲ್ಲ ಒಳಗೆ ಹಂಗ ಹೋಗದ ಪರಿಸ್ಥಿತಿ. ಇವ್ರಿಗೆ ಯಾರು ಜಾಗ ಅದ ಬರ್ತಾರ, ಅವ್ನು ಬರಂಗಿಲ್ವಲ್ಲ ಬೇಲಿ ಹಾಕೋದ್ರಲ್ಲಿ ಕಲ್ಲು ಹೋಗಿರೋ ಪ್ರಕಾರ ಸುಂದರ ಒಳಕ ಬರ್ಲಿ ಮೇಕೊಯ್ದವ್ರು ಅಲ್ಕೊಬ್ರಕಲ್ಲಿ ಅದ್ ಬಸ್ ಕಟ್ಟ ಮೇಲೆ ನಿಮ್ಮ ಪ್ಲಾಟ್ ಎಲ್ಲ ಅಲ್ಲಿಂದ ಒಳಕ ಬರ್ತಾರ. ನಿಮ್ಮ ದೊಡ್ಡಪ್ಪಾರ್ತನ ಬರೀ ಇದನ್ನೇ ಮಾಡಲ್ಲ, ಬರೀ ಕುಂಟನೆ ಮಾಡಲ್ಲ ಅಷ್ಟೇ. ಫುಲ್ ಎಲ್ಲ ನಳಿದಾರೆ, ಕಲ್ಲು ಎಲ್ಲ ಅಳಿಬೇಕು. ಕಲ್ಲು ನೋಡ್ತಾರ. ಅವ್ನಿಗೆ ಕರೆಕ್ಟಾಗಿ ಗೊತ್ತಿರೋ ಮಾಹಿತಿ ಅವ್ನಿಗೆ ಗೊತ್ತಿಲ್ಲ ರೆವಿನ್ಯೂ ಮ್ಯಾಟ್ರು ಅದು ತಕ್ಕಂದ್ರೆ ಅವ್ನಿಗೆ. ಗೈಸ್ ಇವಾಗ ನಾನು ಕಾಲೇಜ್ಗೆ ಹೋಗ್ಬೇಕು. ಹಿಂದೆ ಕಾಣಿಸ್ತಾ ಇರೋದು ನಮ್ಮ ಬಾಸು, ನಮ್ಮ ಜಿನಳಿ ಅವರ ತಂದೆ. ಇವಾಗ ನಾವು ಅಟ್ಟಿಗೆ ಹೋಯ್ತಾವೆ, ಯಾಕಂದ್ರೆ ಕಾಲೇಜ್ಗೆ ಹೋಗ್ಬೇಕು ನಾನು. ಅದಕ್ಕೆ ಬಂದಿದ್ರು, ಆಳ್ತಾ ಮಾಡ್ತವ್ರೆ ಕಾಲೇಜ್. ಯಾವ ಜಗಳನೂ ಇಲ್ಲ ಗೈಸ್. ಜಗಳ ಅಂದ್ರೆ ಹೊಡೆದಾಟ ಬಡದಾಟ ಆ ರೇಂಜ್ಗೆ ಯಾವುದು ಜಗಳ ಆಗಿಲ್ಲ. ಜಸ್ಟ್ ಮಾತಲ್ಲಿ ಜಗಳ, ಆ ಥರ ಜಗಳ ಅಷ್ಟೇ, ಏನಿಲ್ಲ. ಇವಾಗ ನಾನು ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ಬೇಕು. ಅವ್ರು ಇರ್ಲಿಲ್ಲಪ್ಪ, ಮತ್ತೆ ಇನ್ನೇ ಬರೀ ದೊಡ್ಡಪ್ಪ ಮತ್ತು ನಮ್ಮ ಅಣ್ಣವರು ದಾರಿ ಕೇಳೋಗಿದ್ರು. ಗೈಸ್ ಇದೆ ನೋಡಿ ಬ್ರೇಕ್ಫಾಸ್ಟ್ ನನಗೆ. ಗೈಸ್ ಪಂಕಾಗಿ ರೆಡಿ ಆಗವನಿ. ಬನ್ನಿ ಇವಾಗ ಕಾಲೇಜ್ಗೆ ಹೋಗುವ. ಆದರೆ ಏರ್ ಕಟ್ ಮಾಡ್ಸೋಕೆ ಹೋಗವ. ತಲೆ ಕೂದಲೆಲ್ಲ ಉಸಿ ಬೆಳ್ಕೊಂಡಿಲ್ಲ. ಇಲ್ಲಿ ನೋಡಿ ಹುಚ್ಚು ಚೆನ್ನಾಗಿ ಕಾಣ್ತಾವನಿ. ಬನ್ನಿ ಲೇಟ್ ಆಗ್ಬಿಟ್ಟದೆ, ಕಾಲೇಜ್ಗೆ ಹೋಗೋ ಇವಾಗ. ಡಾರ್ಲಿಂಗ್ ಮುದ್ಕೆ ಫೋನ್ ಮಾಡ್ತಿದ್ದೆ ಚಿನ್ನೋ. ಶಿಷ್ಯ ಹುಚ್ಚ ಇದ್ದಿದ್ದೇನಾಯ್ತು ನಿನ್ನ. ಬಾಯ್ ಬಾಯ್ ಅಕ್ಕ. ಗೈಸ್ ಈ ವಿಷಯದ ಬಗ್ಗೆ ಹೆಂಗ್ ಮಾತಾಡ್ನಿ ಅಂತ ಅಂದ್ಬಿಟ್ಟು ಗೊತ್ತಾಯ್ತಲ್ಲ ಅನ್ಕೊಳ್ರಿ, ಹೆಂಗ್ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಯ್ತಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ನನ್ನ ಪರ ಅಂದರೆ ನನಗೆ ಪಾಸಿಟಿವ್ ಆಗಿ ನನ್ನ ವಿಡಿಯೋದಲ್ಲಾಗಲಿ ಅಪ್ಪಿ ವಿಡಿಯೋದಲ್ಲಾಗಲಿ ನನಗೆ ಕಮೆಂಟ್ ಆಗ್ತಿದ್ರಿ, ಶರತ್ ಫ್ಯಾನ್ಸ್ ಅಂತ ಆ ಥರ ಎಲ್ಲ. ಅದು ನನ್ನ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ಅಪ್ಪಿ ಶರತ್ತಿಂದ ಬೆಳೆದು ಬಂದಿರೋದು ಅನ್ನೋದನ್ನ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು ಅನ್ಕೊಳ್ರಿ. ಅದಕ್ಕೆ ನಾನು ಈ ವಿಷಯದ ಬಗ್ಗೆ ಹೆಂಗೆ ಮಾತಾಡಬೇಕು, ಹೆಂಗೆ ಸ್ಟಾರ್ಟ್ ಮಾಡಬೇಕು, ಒಂದು ಕಡೆ ಖುಷಿ, ಒಂದು ಕಡೆ ಬೇಜಾರು ಎಂತಕ್ಕಂದರೆ ಇವಾಗ ನನ್ನ ಮೇಲ್ ತೋರಿಸಿ ಅಪ್ಪಿನ ಅದು ಕೆಳಗಡೆ ತೋರಿಸೋದ್ರಿಂದ ಅದು ನನಗೆ ಖುಷಿ ಕೊಡಲ್ಲ ಗೈಸ್. ಅದೊಂಥರ ಬೇಜಾರಾಯ್ತದೆ ಅನ್ಕೊಳ್ರಿ. ಆ ಥರ ಕಮೆಂಟು ಹಾಕಿದ್ರಿಂದ ನನಗೆ ಏನೋ ಒಂಥರ ಅಂದರೆ ಅವಳ ಮನ್ಸಿಗೆ ನೋವು ಆಯ್ತಲ್ಲ, ಅವಳ ಮನ್ಸಿಗೆ ಅಪ್ಪಿ ಮನ್ಸಿಗೆ ನೋವು ಆಗಿರೋದ್ರಿಂದ ಅದು ನನಗೆ ಆ ಥರ ಖುಷಿ ಕೊಡೋದಿಲ್ಲ ಗೈಸ್. ಏನಕ್ಕಂದರೆ ಇವಾಗ ನೀವು ಹೇಳ್ತಿದ್ದೀರಾ ಅಪ್ಪಿ ಶರತ್ತಿಂದನೇ ಬಂದಿದ್ದು ಅಂತ ಈ ಥರ ಎಲ್ಲ. ಬಟ್ ಆದರೆ ಗೈಸ್ ನನಗೂ ಅದನ್ನ ಮಾತನ್ನ ಒಪ್ಕೊಳ್ಳೋಕ್ಕಾಗಲ್ಲ ಅನ್ಕೊಳ್ರಿ. ಏನಕ್ಕಂದರೆ ಇವಾಗ ನೀವು ಸುಮಾರು ವೀಡಿಯೋಸ್ ಎಲ್ಲ ಚೆಕ್ ಮಾಡಿರಿ, ಬೇಕಿದ್ರೆ ರಿಯಾಲಿಟಿಯಾಗಿ ಮಾತಾಡೋದಾದರೆ ಅಪ್ಪಿ ಇರೋ ವೀಡಿಯೋಸ್ನ ನೀವು ಚೆಕ್ ಮಾಡಿರಿ, ಸುಮಾರು ವ್ಯೂಸ್ ಹೋಗೈತೆ. ಅಪ್ಪಿಯಿಂದನೂ ನಾನು ಬಂದಿದ್ದೀನಿ, ಅದು ನಾನೇ ಹೇಳ್ಕೊತವ್ನಿ. ಅಪ್ಪಿಯಿಂದನೂ ನಾನು ಬಂದವನಿ, ಅಪ್ಪಿಯಿಂದನೇ ಸಿಕ್ಕಾಪಟ್ಟೆ ನಾನು ಇಲ್ಲಿವರೆಗೂ ರೀಚ್ ಆಗೋದಕ್ಕೆ ಅಪ್ಪಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡೋಳೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪಿ ಮಾತ್ರ ಅಲ್ಲ, ಅಪ್ಪಿ ಫ್ಯಾಮಿಲಿ ಫುಲ್ಲು, ನಮ್ಮ ಮಾವ, ನಮ್ಮ ಅತ್ತೆ, ನಮ್ಮ ಅಜ್ಜಿ, ನಮ್ಮ ಗೂಳಿ ಎಲ್ಲರೂ ಹೆಲ್ಪ್ ಮಾಡೋವ್ರಿಗೆ ಸಿಕ್ಕಾಪಟ್ಟೆ. ಇಲ್ಲಿ ಗಂಟ ಬರೋ ಗಂಟ ಗೂಳಿ ಎಷ್ಟೆಷ್ಟು ಎಫರ್ಟ್ಸ್ ಹಾಕಿ ವೀಡಿಯೋ ಮಾಡೋನೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತು. ಅಷ್ಟು ಎಫರ್ಟ್ಸ್ ಹಾಕಿ ಅಪ್ಪಿ ಎಷ್ಟೆಷ್ಟು ಎಫರ್ಟ್ಸ್ ಹಾಕಿ ನನ್ನ ವ್ಲಾಗ್ಗೋಸ್ಕರ ಅವ್ರು ಎಷ್ಟೆಷ್ಟು ರೀಲ್ಸ್ಗಾಗಿರಲಿ ಯೂಟ್ಯೂಬ್ಗಾಗಿರಲಿ ಯಾವುದನ್ನೂ ನಾನು ಮರ್ತಿಲ್ಲ ಅನ್ಕೊಳ್ರಿ. ಅಷ್ಟು ಎಫರ್ಟ್ಸ್ ಹಾಕಿ ನನಗೋಸ್ಕರ ಅವರು ವೀಡಿಯೋ ಮಾಡವ್ರೆ, ನನ್ನ ಬೆಳವಣಿಗೆಗೆ ಅವ್ರು ಕಾರಣವಾಗವ್ರೆ. ಹಂಗಂತ ಅಂದಮೇಲೆ ನಾನು ಅವ್ರ ಪರ ನಾನು ಸ್ಟ್ಯಾಂಡ್ ತಗೊಳ್ಳೋದು ನನ್ನ ಕರ್ತವ್ಯ ಅನ್ಕೊಳ್ರಿ. ಸೊ ದಯವಿಟ್ಟು ನಾನು ನಿಮಗೆ ಒಂದು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಇವಾಗ ಒಬ್ಬರು ಬ್ಯಾಡ್ ಕಮೆಂಟ್ಸ್ನ ಎಲ್ಲಿವರೆಗೂ ತಗೋಬೋದು, ಒಂದೋ ಎರಡೋ ಬಂದರೆ ತಗೋಬೋದು. ಬಟ್ ಫುಲ್ ವೀಡಿಯೋದಲ್ಲಿ ಆ ಥರ ಬಂದಾಗ ಯಾರೂ ತಗೊಳಕ್ಕಾಗಲ್ಲ ಗೈಸ್. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ನಿಮ್ಮ ದಮ್ಮಯ್ಯ ಅಂತೀನಿ. ದಯವಿಟ್ಟು ನನಗೆ ನೋಡಿ ಒಂಥರ ಬೇಜಾರಾಯ್ತದೆ ಅನ್ಕೊಳ್ರಿ. ನನ್ನ ವ್ಲಾಗಲ್ಲಿ ಯಾವುದಾದ್ರೂ ಬಂದರೆ ಕಮೆಂಟು ಆ ಥರ ಅಪ್ಪಿದು ಗೂಳಿದು ಏನಾದರೂ ನಾನು ಎಲ್ಲ ಕಮೆಂಟನ್ನು ಡಿಲೀಟ್ ಮಾಡಾಕ್ತೀನಿ ನಾನು. ಯಾಕಂದರೆ ನನ್ನ ವೀಡಿಯೋದಲ್ಲಿ ನೋಡಿ ಅದು ಇನ್ನೂ 4 ಜನ ಇನ್ಸ್ಪೈರ್ ಆಯ್ತಾರೆ. ಎಲ್ಲರೂ ಈ ಥರ ಕಮೆಂಟ್ ಹಾಕ್ತಾರಲ್ಲ, ನಾವು ಇದೇ ಥರ ಅನ್ನೋ ಥರ ಆ ಥರ ಇನ್ಸ್ಪೈರ್ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ ನಾನು ಆ ಥರ ಏನಾದ್ರು ಕಮೆಂಟ್ ಬಂದರೆ ಬ್ಯಾಡ್ ಕಮೆಂಟ್ಗಳು ನಾನು ಡಿಲೀಟ್ ಮಾಡಾಕ್ತೀನಿ. ಸೊ ನಿಮಗೂ ನಾನು ನಿಮ್ಮ ದಮ್ಮಯ್ಯ ಅಂತೀನಿ, ದಯವಿಟ್ಟು ಆ ಥರ ಕಮೆಂಟ್ ಹಾಕೋಕೆ ಹೋಗ್ಬೇಡಿ. ಗೂಳಿದು ತಪ್ಪು, ಅಪ್ಪಿದು ತಪ್ಪು ಅಂತ ಅಂದ್ಬಿಟ್ಟು ಮುಂದೆ ಒಂದಲ್ಲ ಒಂದು ದಿವಸ ಸರಿ ಆಗೇ ಆಯ್ತೀವಿ, ನಂಗೆ ನಂಬಿಕೆ ಅದೇ. ಬಟ್ ಆದರೆ ದಯವಿಟ್ಟು ಆ ಥರ ಕಮೆಂಟ್ ಹಾಕೋಕೆ ಹೋಗ್ಬೇಡಿ ಅಂದ್ಕೊಳ್ಳಿ ಅಷ್ಟೇ ಗೈಸ್, ಇನ್ನೇನಿಲ್ಲ. ಅಪ್ಪಿ ಸಿಕ್ಕಾಪಟ್ಟೆ ಒಳ್ಳೆ ಹುಡುಗಿ, ನಮ್ಮ ಗೂಳಿನೂ ಅಷ್ಟೇ, ನಮ್ಮ ಅತ್ತೆ ಮಾವ, ನಮ್ಮ ಅಜ್ಜಿ,
ನಮ್ಮ ಫ್ಯಾಮಿಲಿಯಲ್ಲಿ ಏನೋ ಒಂದು ಸಣ್ಣದಾಗಿ ಏನೋ ಒಂದು ಮನಸ್ತಾಪ, ಅದು ಗೋಳಿ ಮತ್ತು ನನ್ನ ಮಧ್ಯೆ ಅಷ್ಟೇ ಬಿಟ್ರೆ, ನೀವು ಅಲ್ಲಿ ಅಪ್ಪಿನ ಮಧ್ಯೆ ತೆಗ್ದು ಅಪ್ಪಿಗೆ ಬೈಯೋದು, ಅದು ನಮ್ಮ ಅಮ್ಮನಾಣಗಳು ನನಗೊಂಥರ ಬೇಜಾರಾಗಿದೆ ಗೈಸ್. ನಿಮ್ದು ಅಮ್ಮಯ್ಯ ಅಂತ ದಯವಿಟ್ಟು ಪ್ಲೀಸ್ ಹಂಗೆ ಕಮೆಂಟ್ ಹಾಕಕ್ಕೆ ಹೋಗ್ಬಿಡಿ ಅಷ್ಟೇ, ಇನ್ನೇನಿಲ್ಲ. ಇದು ಹೇಳಬೇಕು, ನಾನು ಸುಮಾರು ವೀಡಿಯೋದಲ್ಲೆಲ್ಲ ಅಪ್ಪಿ ವೀಡಿಯೋದಲ್ಲಾಗಲಿ ನನ್ನ ವೀಡಿಯೋದಲ್ಲಾಗಲಿ ಬತ್ತಾನೆ ಇತ್ತು ಇದು ಕಮೆಂಟು. ಸೊ ಒಂಥರ ಬೇಜಾರಾಯ್ತದೆ ಅಂದ್ಕೊಳ್ಳಿ. ಸೊ ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ಇಷ್ಟು ಮತ್ತೆ ಗೈಸ್, ಮತ್ತೆ ಇನ್ನೊಂದ್ಸತಿ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಬೇಡ, ಅಪ್ಪಿ ಮನ್ಸಿಗೆ ನೋವಾಗೋ ಥರ ಕಮೆಂಟ್ ಯಾವುದೋ ಹಾಕಕ್ಕೆ ಹೋಗ್ಬೇಡಿ. ಲವ್ ಯು ಜಾಸ್ತಿ. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ಇವಾಗ ಕಾಲೇಜ್ಗೆ ಹೋಗಬೇಕು, ನೆಕ್ಸ್ಟ್ ಕಾಲೇಜಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು, ಲಾಸ್ಟ್ ಡೇಟು ಅದೆಷ್ಟು ಬೋದರು ಮಿಸ್ಗಳು ಸರ್ಗಳೆಲ್ಲ. ಲವ್ ಯು ಜಾಸ್ತಿ. ಟಾಟಾ, ಬಾಯ್ ಗೈಸ್. ಮೋಸ್ಟ್ಲಿ ಇಲ್ಲೇನೋ ಆಕ್ಸಿಡೆಂಟ್ ಆಗಿರಬೇಕು. ಏನಾಗಿದೆ? ಆಕ್ಸಿಡೆಂಟ್ ಆಗಿಲ್ಲ ಅನ್ಸೋದಾದ್ರೆ